ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದ SIT ಕುರಿತಾಗಿ, ಆ ಪ್ರಕರಣದ ಕುರಿತಾಗಿ ಒಂದಷ್ಟು ಅಪ್ಡೇಟ್ಗಳು ಏನು ಅಂದರೆ, ಅದರ ದೂರುದಾರ ಸಾಕ್ಷಿ, ಇಷ್ಟು ದಿನ ನಾವು ಮಾಸ್ಕ್ ಮ್ಯಾನ್ ಅಂತ ಏನು ಕರಿತಾ ಇದ್ದೀರಿ, ಮುಸುಕುಧಾರಿ ಅಂತ ಕರಿತಾ ಇದ್ವಿ, ಭೀಮಾ ಅಂತ ಕರಿತಾ ಇದ್ದೀವಿ, ಆತನ ಹೆಸರು ಮತ್ತು ಚೆಹರೆಯನ್ನ ಇವತ್ತು SIT ಬಹಿರಂಗಪಡಿಸಿದೆ, ಜೊತೆಗೆ ಆತನನ್ನ ಬಂಧಿಸಿದೆ. ಸೊ ಆ ಡೀಟೇಲ್ಸ್ ಏನೆಲ್ಲ ನಡೆಯಿತು, ಅದರ ಜೊತೆಗೆ BL ಸಂತೋಷ್ ಅನ್ನುವಂತಹ ವ್ಯಕ್ತಿಯ ಅವಹೇಳನ ಮಾಡಲಾಗಿದೆ ಅನ್ನುವ ಆರೋಪದ ಮೇಲೆ ಸೌಜನ್ಯ ಪರ ಹೋರಾಟ ಮಾಡ್ತಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧನ ಮಾಡಲಾಗಿತ್ತಲ್ಲ ಮೊನ್ನೆ, ಅವರಿಗೆ ನಿನ್ನೆ ಸಂಜೆ ಬೇಲ್ ಸಿಕ್ಕಿದೆ. ಆ ಬೇಲ್ ಹೇಗೆ ಸಿಕ್ತು, ಕಂಡೀಷನ್ಸ್ ಏನು, ಅದರ ಜೊತೆಗೆ ತಿಮರೋಡಿ ಅವರು ಪಬ್ಲಿಕ್ ಟಿವಿಗೆ ಕೊಟ್ಟಿರುವಂತಹ ಶಾ ಗಿಫ್ಟ್ ಏನು, ಒಳ್ಳೆ ಶಾ ಗಿಫ್ಟ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಡಿಸರ್ವ್ಸ್ ಇಟ್. ಪಬ್ಲಿಕ್ ಟಿವಿಗೆ ಅದನ್ನು ಪಡ್ಕೊಳ್ಳುವಂತಹ ಎಲ್ಲ ಅರ್ಹತೆ ಇದೆ ಅಂತ ನಾನು ಹೇಳ್ತೀನಿ. ಅದು ಒಳ್ಳೆಯ ಶಾ ಗಿಫ್ಟ್ ಏನು ಅಂತಲೂ ವಿವರಿಸ್ತೀನಿ. ಸೊ ಮೊದಲಿಗೆ ಚಿನ್ನಯ್ಯ, ಇದು ಇಷ್ಟು ದಿನ ನಾವು ಮುಸುಕುಧಾರಿ, ದೂರುದಾರ, ಸಾಕ್ಷಿದಾರ ಅಥವಾ ಭೀಮಾ ಅಂತ ಕೆಲವರು ಕರೆದಂಗೆ ಕರೀತಾ ಇದ್ದಂತಹ ವ್ಯಕ್ತಿಯ ಹೆಸರು, ಆತನ ಹೆಸರು ಫೋಟೋವನ್ನ SIT ಅವರೇ ಬಹಿರಂಗಪಡಿಸಿದ್ದಾರೆ. ಯಾಕೆಂದ್ರೆ ಈಗ ಆತನನ್ನ ಬಂಧಿಸಲಾಗಿದೆ. ಇದು ಎಕ್ಸ್ಪೆಕ್ಟೆಡ್ ಆಕ್ಚುಲಿ. ಯಾಕೆ ಅಂದ್ರೆ ಆತ ತಲೆಬುರುಡೆಯನ್ನು ತಂದಿದ್ದ ಮತ್ತು ನಾನು ಒಂದಷ್ಟು ಹೆಣಗಳನ್ನು ಹುತ್ತು ಹಾಕಿದ್ದೀನಿ ಅಂತ ಹೇಳಿದಾಗ ಯಾರೇ ಹೇಳಿ ಮಾಡಿದ್ರು ಸಹ ಇವನು ಸಹ ಆ ಅಪರಾಧದಲ್ಲಿ ಭಾಗಿ. ಸೊ ಈಸ್ ಆಲ್ಸೋ ಒನ್ ಆಫ್ ದಿ ಅಕ್ಯೂಸ್ಡ್. ಇವನು ಸಹ ಒಬ್ಬ ಆರೋಪಿ. ಸೊ ಆರೋಪಿಯನ್ನು ಇಷ್ಟು ದಿನ ಯಾಕೆ ಬಂಧಿಸಲಿಲ್ಲ ಅಂದರೆ, ಆತ ಇಷ್ಟು ದಿನ ಸಾಕ್ಷಿಯಾಗಿ ಕೆಲಸ ಮಾಡ್ತಿದ್ದ, ಎಲ್ಲೆಲ್ಲಿ ಅನ್ನುವಂತಹ ಜಾಗಗಳನ್ನು ತೋರಿಸ್ತಾ ಇದ್ದ. ಆತನನ್ನ ಅಲ್ಲಿ ಪ್ರೊಟೆಕ್ಷನ್ ಒಂದು ಇರ್ತಿತ್ತು. ಏನು, ಎವಿಡೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಅವನಿಗೆ ರಕ್ಷಣೆ ಒದಗಿಸಬೇಕಾಗಿತ್ತು ಮತ್ತು ಅವನನ್ನ ಎಲ್ಲ ಕಡೆ ಓಡಾಡಿಸೋ ಜವಾಬ್ದಾರಿನ ಪೊಲೀಸರು ಹೊರಬೇಕಾಗಿತ್ತು. ಆ ಒಂದು ಪ್ರಕ್ರಿಯೆ ಈಗ ಮುಗಿದಿದೆ. ಏನು, ಉತ್ಖನನದ ಪ್ರಕ್ರಿಯೆ ಮುಗಿದಿದೆ. ಸುಮಾರು 17 ಜಾಗಗಳಲ್ಲಿ ಅಗಿಯುವ ಕೆಲಸವನ್ನು ಮಾಡಿ ಆತ ತೋರಿಸಿದಂತಹ ಜಾಗಗಳಲ್ಲಿ ಮೂಳೆ ಸಿಗುತ್ತಾ, ಅಸ್ಥಿ ಪಂಜರ ಸಿಗುತ್ತಾ ಅಂತೆಲ್ಲ ನೋಡಿದ್ದಾರೆ. ಅದರಲ್ಲಿ 2 ಜಾಗಗಳಲ್ಲಿ ಮಾತ್ರ, ಒಂದರಲ್ಲಿ ಮೂಳೆಗಳು ಸಿಕ್ಕಿದಾವೆ, ಇನ್ನೊಂದರಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಸ್ವತಃ ಗೃಹ ಮಂತ್ರಿಗಳು ಸದನದ ಒಳಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮುಂದಿನ ಪ್ರಕ್ರಿಯೆಯಾಗಿ ಆತನ ಬಂಧನ ಆಗಲೇಬೇಕಿತ್ತು. ಆತನ ಬಂಧನ ಆಗಿದೆ. ಅದರಲ್ಲಿ ಏನು ಅನ್ಎಕ್ಸ್ಪೆಕ್ಟೆಡ್ ಇಲ್ಲ. ಆದರೆ ಮಾರಿಕೊಂಡ ಮಾಧ್ಯಮಗಳು, ಕೊಲೆಗಡುಕರನ್ನು ರಕ್ಷಣೆ ಮಾಡಬೇಕು ಅನ್ನುವ ಉದ್ದೇಶದ ರೀತಿಯಲ್ಲಿ ಕೆಲಸ ಮಾಡ್ತಿರುವಂತಹ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು, ಇದೇನೋ ದೊಡ್ಡ ಬೆಳವಣಿಗೆ, ಕತೆ ಮುಗಿದೇ ಹೋಯ್ತು, SIT ತನಿಖೆ ಮುಗಿದೇ ಹೋಯ್ತು, ಷಡ್ಯಂತ್ರ, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ, ಅದು ಬಯಲಾಗೋಯ್ತು, ಅವರೇ ಬಂಧನ ಆಗೋಗದ, ಹೀಗೆಲ್ಲ ಸುಳ್ಳು ಪ್ರಚಾರವನ್ನು ಮಾಡಿಕೊಂಡು ನೀನೆಲ್ಲ ಮಜಾ ತಗೊಳ್ತಿದ್ದಾರೆ ಈ ಮಾಧ್ಯಮಗಳು. ಆದರೆ ನಾನು ಹೇಳ್ದಂಗೆ ಆತ ಒನ್ ಆಫ್ ದಿ ಅಕ್ಯೂಸ್ಡ್ ಆಗಿರೋದ್ರಿಂದ, ಆ ಅಪರಾಧದಲ್ಲಿ ಆತನದು ಭಾಗತ್ವ ಇರೋದ್ರಿಂದ ಆತನ ಬಂಧನ ಸ್ವಾಭಾವಿಕ. ಹಾಗಾಗಿ ಅದರಲ್ಲಿ ಆಶ್ಚರ್ಯ ಪಡುವಂತಹ ಅಥವಾ ಏನೋ ಆಗಿ ಹೋಯ್ತು ಅನ್ಕೊಳ್ಳುವಂತಹ ಯಾವ ಪ್ರಮೇಯನೂ ಇಲ್ಲ. ಆತನನ್ನ ಈಗ ಹೆಚ್ಚಿನ ವಿಚಾರಣೆಗಾಗಿ SITಗೆ ವಹಿಸಿದ್ದಾರೆ. 14 ದಿನ SIT ಕಸ್ಟಡಿಗೆ ಕೊಟ್ಟಿದ್ದಾರೆ. SIT ವಶಕ್ಕೆ ಕೊಟ್ಟಿದೆ ಕೋರ್ಟು. ಸೊ ಆತನನ್ನ ಈಗ ಮುಂದಿನ ತನಿಖೆಗಾಗಿ SIT ಅವರು 14 ದಿನಗಳು ಆತನನ್ನ ತೀವ್ರ ವಿಚಾರಣೆಯನ್ನು ನಡೆಸ್ತಾರೆ. ಅಲ್ಲಿ ಏನೆಲ್ಲ ವಿಚಾರಗಳು ಬರ್ತವೆ ಅನ್ನೋದು ಮುಂದಿನ ದಿನಗಳಲ್ಲಿ SITನೇ ಹೇಳಬೇಕು, ಅಥವಾ ಚಾರ್ಜ್ ಶೀಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ವಾಟ್ ಆಲ್ ಹ್ಯಾಪೆಂಡ್, ಏನೇನು ಆಗಿದೆ ಈ ಪ್ರಕರಣದಲ್ಲಿ ಅಂತ. ಸೊ ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ಮಾಧ್ಯಮಗಳು ಹೇಳ್ತಾ ಇದ್ದಾವಲ್ಲ, ಮುಗಿದೇ ಹೋಯ್ತು, ಷಡ್ಯಂತ್ರ ಬಯಲಾಗೋಯ್ತು, ಇದು ಕತೆ ಮುಗೀತು, ತನಿಖೆನೇ ಮುಗಿದೋಯ್ತು, SIT ತನಿಖೆ ಮುಗಿದು ಹೋಯ್ತು. ಅದು ಅಪ್ಪಟ್ಟ ಸುಳ್ಳು. SIT ತನಿಖೆ ಈಗ ಆರಂಭ. ಇಲ್ಲಿಯವರೆಗೆ ನಡೆದಿದ್ದು ಕೇವಲ ಸಾಕ್ಷಿ ಸಂಗ್ರಹ ಅಷ್ಟೇನೆ, ಉತ್ಖನನ ಅಷ್ಟೇನೆ, ಮಹಜರು ಅಷ್ಟೇ ಇಲ್ಲಿವರೆಗೆ ನಡೆದಿದೆ ಅಂತಲೇ ಅನ್ಕೊಳ್ಬೇಕು. ಯಾಕೆ ಅಂದ್ರೆ ತನಿಖೆ ಈಗ ಆರಂಭ ಆಗುತ್ತೆ, ಈಗ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ಲಾಗತ್ತೆ. ಇಲ್ಲಿಂದ ಆ ವ್ಯಕ್ತಿ
ಚಿನ್ನಯ್ಯ ಅನ್ನುವಂತಹ ಆ ವ್ಯಕ್ತಿ ಕೊಡುವಂತಹ ಹೇಳಿಕೆಗಳು ಅಥವಾ ಸ್ಟೇಟ್ಮೆಂಟ್ಗಳೇನಿದ್ದಾವೆ ಅದರ ಆಧಾರದ ಮೇಲೆ ಇನ್ನೂ ಯಾರೆಲ್ಲ ಬಂಧನ ಆಗಬೇಕು, ಯಾರೆಲ್ಲ ಆರೋಪಿಗಳ ಪಟ್ಟಿಗೆ ಬರಬೇಕು, ಏನೆಲ್ಲ ಆರೋಪಗಳು ಅವ್ರ ಮೇಲೆ ಹಾಕಬೇಕು, ಅದಕ್ಕೆ ಸಾಕ್ಷಿಗಳೇನು, ಅದು ಏನು ಅನ್ನೋದು ತನಿಖೆ ಈಗ ಆರಂಭ. ಇಲ್ಲಿಯವರೆಗೆ ಕೇವಲ ಸ್ಥಳ ಗುರುತಿಸೋದು, ಅಗಿಯೋದು, ಅಲ್ಲಿಂದ ಸಾಕ್ಷಿಗಳನ್ನು ತೆಗೆಯೋದು ಅಷ್ಟು ಮಾತ್ರನೇ ನಡೆದಿರೋದು. ಹಾಗಾಗಿ SIT ಮುಗೀತು ಅನ್ನೋವಂಥ ಸುಳ್ಳಿದೆಯಲ್ಲ, ಅದು ಸುಳ್ಳು. ಈಗಲೇ SIT ಆರಂಭ, ತನಿಖೆ ಆರಂಭ ಆಗ್ತಿರೋದು. ಇದು ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಇದು ಬೇರೆ ವಿಚಾರ, ಇದು ಮುಖ್ಯವಾದ ವಿಚಾರ. ಇನ್ನೊಂದು ವಿಚಾರ ಅಂದರೆ ಇದಕ್ಕೆ ನೇರವಾಗಿ ಸಂಬಂಧಪಟ್ಟಂಥ ಒಂದು ಅರೆಸ್ಟ್ ಆಗಿದೆ. ಏನು? ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರುವಂತಹ ವ್ಯಕ್ತಿ, ಅವರನ್ನು ಬಂಧಿಸಲಾಯಿತು. ಯಾವ ಕಾರಣಕ್ಕೆ ಬಂಧಿಸಿದ್ರು? BJPಯಲ್ಲಿ ಜನರಲ್ ಸೆಕ್ರೆಟರಿ ಆಗಿರುವಂತಹ BL ಸಂತೋಷ್ ಅವರನ್ನ ಅವಹೇಳನಕಾರಿಯಾಗಿ ನಿಂದಿಸಿದರು ಅಂತ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಸರ್ಕಾರ BJPಯವರ ಜೊತೆ ಸೇರಿ ದೋಷಾರೋಪಣೆ ಮಾಡಿ ಅರೆಸ್ಟ್ ಆಗಿದೆ. ಯಾಕೆ ಇದನ್ನು ಹೀಗೆಲ್ಲ ಮಾಡಿ ಹೇಳ್ತಿದ್ದೀನಿ ಅಂದರೆ, ಸೋನಿಯಾ ಗಾಂಧಿಯನ್ನ ಯಾವ ಕೆಟ್ಟದಾಗಿ ಬೈದರೆ ಯಾರನ್ನು ಅರೆಸ್ಟ್ ಮಾಡದ ಕಾಂಗ್ರೆಸ್ ಸರ್ಕಾರ, ರಾಹುಲ್ ಗಾಂಧಿಯನ್ನ ಕೆಟ್ಟದಾಗಿ ಬೈದರೆ ಅರೆಸ್ಟ್ ಮಾಡದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರನ್ನ ಎಷ್ಟು ಕೆಟ್ಟ ಪದಗಳಲ್ಲಿ ಬೈದರೂ ಸಹ ಅರೆಸ್ಟ್ ಮಾಡದ, ಕ್ರಮ ಕೈಗೊಳ್ಳದ ಕಾಂಗ್ರೆಸ್ ಸರ್ಕಾರ, BJPಯ ಜನರಲ್ ಸೆಕ್ರೆಟರಿ BL ಸಂತೋಷ್ ದಿನ ಬೆಳಗಾದರೆ ಕಾಂಗ್ರೆಸ್ ಸರ್ಕಾರವನ್ನ, ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನೇ ಕೆಡುವುದಕ್ಕೆ ಸ್ಕೆಚ್ ಹಾಕುವಂತಹ ಮಾಸ್ಟರ್ ಮೈಂಡ್ BL ಸಂತೋಷ್ ಅಂತ ಹೇಳಲಾಗುತ್ತೆ. ಅಂಥ ವ್ಯಕ್ತಿಯನ್ನ ಬೈದಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರ ಉಗ್ರವಾದಂತಹ ರೂಪ ತಾಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧನ ಮಾಡುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಅದಿರಿ ಹೋಗುವಂತಹ, ಶೇಕ್ ಆಗುವಂತಹ ವಿಚಾರ ಇದು. ಕಾಂಗ್ರೆಸ್ಸನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ನೀವು ಅಂತ. ಕಾಂಗ್ರೆಸ್ಗೆ ಯಾರು ಮುಖ್ಯ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಮುಖ್ಯನಾ, BL ಸಂತೋಷ್ ಮುಖ್ಯನಾ ಅಂತ. DCM DK ಶಿವಕುಮಾರ್ ಹೇಳ್ತಾರೆ, ಒದ್ದು ಒಳಗಾಕಿದೀವಿ ನಮ್ಮ BL ಸಂತೋಷ್ ವಿರುದ್ಧ ಮಾತಾಡಿದಕ್ಕೆ. ಅರ್ಥ ಮಾಡ್ಕೊಳ್ಳಿ. ಆ ಕೇಸಲ್ಲಿ ನಿನ್ನೆ 2 ದಿನ ಜೈಲಲ್ಲಿದ್ದ ನಂತರ, ನಾಟಕೀಯ ಬೆಳವಣಿಗೆಗಳ ನಂತರ ಬೇಲ್ ಸಿಕ್ತು ತಿಮರೋಡಿ ಅವರಿಗೆ. ಏನು ನಾಟಕೀಯ ಬೆಳವಣಿಗೆ ಅಂದರೆ, ಆರಂಭದಲ್ಲಿ ಮೊನ್ನೆ ಅರೆಸ್ಟ್ ಆದ ತಕ್ಷಣ ಕೋರ್ಟಿಗೆ ಕರ್ಕೊಂಡೋದಂತಹ ಪೊಲೀಸರು ಕಸ್ಟಡಿಗೆ ಕೊಡಿ ಅಂತ ಕೇಳಿರಲಿಲ್ಲ. ಆದರೆ ನಿನ್ನೆ ಬೇಲ್ ಮುಗಿಯುವ ಸಂದರ್ಭಕ್ಕೆ ಅಥವಾ ಕೋರ್ಟ್ಗೆ ಹಾಜರುಪಡಿಸಬೇಕಾದಂತಹ ಸನ್ನಿವೇಶಕ್ಕೆ ಬೆಳಗ್ಗೆನೆ ಬಂದ್ಬಿಟ್ಟು ನಮ್ಮ ವಶಕ್ಕೆ ಕೊಡಿ 4 ದಿನ ಅಂತ ಕೇಳಿದ್ರು. ಜಡ್ಜ್ಗೆ ಆಶ್ಚರ್ಯ ಆಯ್ತು. ಅಲ್ರಿ, ಮೊದಲನೇ ಬಾರಿ ಕರ್ಕೊಂಡು ಬಂದಾಗ ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಲಿಲ್ಲ, ಇವತ್ತು ಯಾಕೆ ಕೇಳ್ತಿದ್ದೀರಾ ಅಂತ. ಇಲ್ಲ, ನಮಗೆ ಈಗ ಅವಶ್ಯಕತೆ ಇದೆ, ಅವರನ್ನು ವಿಚಾರಣೆ ಮಾಡಬೇಕು, 4 ದಿನ ಕೊಡಿ ಅಂತ ಜಡ್ಜ್ ಹೇಳಿದ್ರು. 4 ದಿನ ಎಲ್ಲ ಕೊಡೋಕ್ಕಾಗಲ್ಲ, 4 ಗಂಟೆ ಕೊಡ್ತೀವಿ, ಕರ್ಕೊಂಡು ಬನ್ನಿ ಅವರನ್ನ ಇಲ್ಲಿಗೆ ಅಂತಂದ್ರು. ಮಧ್ಯಾಹ್ನ 1:15 ಅವರನ್ನ ಉಡುಪಿ ಕೋರ್ಟ್ಗೆ ಕರ್ಕೊಂಡ್ಬರ್ಲಾಯ್ತು. ಅಲ್ಲಿಂದ 4:15ವರೆಗೂ ಅವರಿಗೆ ಕಸ್ಟಡಿಗೆ ಕೊಡ್ಲಾಯ್ತು. 4:15 5 ಗಂಟೆಗೆ ವಾಪಸ್ ಪೊಲೀಸರು ತಂದು ಕೋರ್ಟ್ಗೆ ಬಿಟ್ರು. ಅಲ್ಲಿ ಅವರಿಗೆ ಜಾಮೀನು ಸಿಕ್ತು. ಮಾಧ್ಯಮಗಳ ಪ್ರಕಾರ ಒತ್ತಿ ಹೇಳ್ತಾರೆ, ಷರತ್ತು ಬದ್ಧ ಜಾಮೀನು. ಯಾಕೆ ಒತ್ತಿ ಹೇಳ್ತಾರೆ ಅನ್ನೋದರ ಅರ್ಥವನ್ನು ಹೇಳ್ತೀನಿ. ಈ ಷರತ್ತು ಬದ್ಧ ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ. ಸೊ ಜಾಮೀನು ಕೊಟ್ಟರು, ಅದಕ್ಕೆ ಒಂದಷ್ಟು ನಾರ್ಮಲ್ ಷರತ್ತುಗಳನ್ನು ಹಾಕಿದ್ರು. 20,000 ರೂಪಾಯಿ ಬಾಂಡು, ಸಾಕ್ಷಿಗಳನ್ನು ನಾಶ ಮಾಡುವ ಪ್ರಯತ್ನ ಮಾಡಬಾರದು, ಮತ್ತೆ ಇಂತಹದೇ ಪುನರಾವರ್ತನೆ ಹೇಳಿಕೆಗಳನ್ನು ಕೊಡಬಾರದು. ಓಕೆ, ಆಲ್ ಫೈನ್ ಅಂಡ್ ವೆಲ್. ಆ ಒಂದು ಷರತ್ತುಗಳ ಮೇಲೆ ಅವರಿಗೆ ಜಾಮೀನು ಸಿಕ್ತು. ಈಗ ಈ ಮಾಧ್ಯಮಗಳು ತಾವು ತಿಂದಿರೋ ದಣಿಗಳಿಗೆ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಬೇಕಲ್ಲ, ಬೋನಸ್ ಪಡ್ಕೊಳ್ಳೋಕ್ಕೆ. ಅದಕ್ಕೆ ಷರತ್ತುಬದ್ಧ ಜಾಮೀನು, ಷರತ್ತುಬದ್ಧ ಜಾಮೀನು ಅಂತ ಕೂಗಿ ಹೇಳ್ತಾ ಇದ್ದಾರೆ. ಅಂದರೆ ಜನರಿಗೆ ಏನು ಅನ್ಸ್ಬೇಕು ಅಂದರೆ, ಸುಮ್ಮನೆ ನಾರ್ಮಲ್ ಜಾಮೀನಲ್ಲ ಇದು, ಇದರಲ್ಲಿ ತುಂಬ ಟ್ವಿಸ್ಟ್ ಟರ್ನ್ ಮಾಡಿ ಒಲ್ಲದ ಮನಸ್ಸಿನಿಂದ ಕೋರ್ಟ್ ಕೊಟ್ಟಿರೋದು, ಕಷ್ಟಪಟ್ಟು ಪಡ್ಕೊಂಡಿರೋದು ಜಾಮೀನು ಅನ್ನೋ ಥರ. ಯಾವ ಜಾಮೀನು, ಜಗತ್ತಿನ ಯಾವ ಕೋರ್ಟ್ನಲ್ಲಿಯೂ ಸಹ ಜಾಮೀನು ಷರತ್ತಿಲ್ಲದೆ ಕೊಡಲ್ಲ. ಇಂಡಿಯಾ ಮಾತ್ರ ಅಲ್ಲ, ಜಗತ್ತಿನ ಯಾವ ಕೋರ್ಟನು ಕಂಡೀಷನ್ಸ್ ಹಾಕದೆ ಅದು ಹೆಂಗೆ ಬೇಲ್ ಕೊಡೋಕ್ಕಾಗತ್ತೆ? ಬೇಲಲ್ಲಿ ಕಂಡೀಷನ್ಸ್ ಇದ್ದೇ ಇರುತ್ತೆ. ಆದರೆ ಗೋಧಿ ಮಾಧ್ಯಮಗಳು ಈ ರೀತಿಯಾಗಿ ಬಿಂಬಿಸ್ಬೇಕಲ್ಲ, ಜನರಿಗೆ ಮನಸ್ಸಿಗೆ ಏನೋ ಒಂದು ಮಾಡಬೇಕಲ್ಲ. ಸೊ ಷರತ್ತುಬದ್ಧ ಜಾಮೀನು ಅಂತ ಕಿರ್ಚಿ ಹೇಳ್ಕೊಂಡ್ವು. ಸೊ ಅದು ಅವರ ಕಿರಾತಕ ಬುದ್ಧಿ. ಇದರ ನಡುವೆ ಪೊಲೀಸ್ ವ್ಯಾನಲ್ಲಿ ಕೂತಿರ್ಬೇಕಾದ್ರೆ
ತಿಮರೋಡಿ ಅವರು ಪಬ್ಲಿಕ್ ಟಿವಿಗೆ ಒಂದು ಶಾ ಗಿಫ್ಟ್ ಮಾಡಿದ್ರು. ಶಾ ಗಿಫ್ಟ್ ಮಾಡಿದ್ರು. ಏನದು ಶಾ ಗಿಫ್ಟು ಅಂತಂದ್ರೆ, ಪೊಲೀಸ್ ಜೀಪಲ್ಲಿ ಕೂತಿರ್ಬೇಕಾದ್ರೆ, ವ್ಯಾನಲ್ಲಿ ಕೂತಿರ್ಬೇಕಾದ್ರೆ ಕೋರ್ಟ್ ಹತ್ರ ಪಬ್ಲಿಕ್ ಟಿವಿಯ ರಿಪೋರ್ಟರ್ ಹೋಗಿ ಹೊರಗಡೆಯಿಂದಲೇ ಕಿಟಕಿಯಿಂದಲೇ ತಿಮರೋಡಿ ಅವ್ರನ್ನ ನೋಡಿ, ನಿಮ್ಮ ಏನು ಹುಮ್ಮಸ್ಸನ್ನು ಕುಗ್ಗಿಸಿದ್ದಾರೆ, ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ತಾ ಇದ್ದಾರೆ ಅಂತ ಅನ್ಸುತ್ತಾ ಅಂದಿದ್ದಕ್ಕೆ ತಿಮರೋಡಿಗೆ ಆ ಲೋಗೋ ನೋಡಿ ಪಿತ್ತ ನೆತ್ತಿಗಾತಿತ್ತು. ಯಾಕೆಂದ್ರೆ ಪಬ್ಲಿಕ್ ಟಿವಿ ಮಾಡ್ತಿರುವಂತಹ ಹಲ್ಕಟ್ಟು ಕೆಲಸಗಳು ಎಲ್ರಿಗೂ ಗೊತ್ತಿರುತ್ತೆ. ಧರ್ಮಸ್ಥಳದ ವಿಚಾರ ಮಾತ್ರ ಅಲ್ಲ, ಸಾಕಷ್ಟು ವಿಚಾರಗಳಲ್ಲಿ. ಅದು ಧರ್ಮಗಳ ನಡುವೆ ಬೆಂಕಿ ಹಚ್ಚೋ ವಿಚಾರದಲ್ಲಾಗಿರ್ಬೋದು, ಪಬ್ಲಿಕ್ ಟಿವಿ ಜಾತಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಆಗಿರ್ಬೋದು, ಬಕೆಟ್ ಹಿಡಿತಾರಲ್ಲ ಬಿಜೆಪಿಗೆ ಮತ್ತು ನರೇಂದ್ರ ಮೋದಿಗೆ, ಆ ವಿಚಾರ ಆಗಿರ್ಬೋದು, ಪಬ್ಲಿಕ್ ಟಿವಿಯ ಕುಂತ್ರಿ ಬುದ್ಧಿ, ಆ ಪಬ್ಲಿಕ್ ಟಿವಿ ರಂಗನಾಥ್ ಅನ್ನುವಂತಹ ಜಾತಿವಾದಿ ಮೋದಿ ಗುಲಾಮ ಬಿಜೆಪಿಯ ಗುಲಾಮ ಮಾಡುವಂತಹ ಕೆಲಸಗಳ ಬಗ್ಗೆ ಎಲ್ರಿಗೂ ಸಿಟ್ಟಿದೆ. ಅದು ಇವ್ರಿಗಿನ್ನೂ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕೇಳೋದನ್ನು ವಿರೋಧಿಸೋದು ಪಬ್ಲಿಕ್ ಟಿವಿ ಅಂತವರು. ಎಲ್ಲ ಮಾಧ್ಯಮಗಳು ಅದೇ ಕೆಲಸ ಮಾಡೋದು. ಆ ಸಿಟ್ಟಿತ್ತಲ್ಲ ತಿಮರೋಡಿ ಅವರಿಗೆ, ಅದಕ್ಕೆ ನನ್ನ ಶಾ ಬೀಪ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಹೇಳಿದ್ರೆ, ಇವನು ಮತ್ತೆ ಒತ್ತಿ ಕೇಳದ. ಅವಾಗ ಅವನಿಗೆ ಮತ್ತೆ ಅದೇ ಪದಗಳನ್ನ ಪುನರಾವರ್ತನೆ ಮಾಡಿ ಅವನ ಕಿವಿಗೆ ಚೆನ್ನಾಗಿ ಗಿಫ್ಟ್ ಕೊಟ್ಟರು. ಪಬ್ಲಿಕ್ ಟಿವಿಗೆ ಗಿಫ್ಟ್ ಕೊಟ್ಟರು. ಆಮೇಲೆ ಹೇಳಿದ್ರು, ತಿಮರೋಡಿ ನೀನು ಪಬ್ಲಿಕ್ ಟಿವಿ ಅಲ್ವಾ, ಮುಚ್ಕೊಂಡು ಹೋಗ್ತಾ ಇರು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಷ್ಟೊತ್ತಿಗೆ ಪೊಲೀಸವರು ಆ ಜೀಪಿನ ಅಥವಾ ವ್ಯಾನಿನ ಕಿಟಕಿಯನ್ನು ಮುಚ್ಚಿದ್ದಕ್ಕೆ ಪಬ್ಲಿಕ್ ಟಿವಿಗೆ ಕೇವಲ ಶಾ ಮಾತ್ರ ಗಿಫ್ಟ್ ಸಿಕ್ತು. ಶಾ ಸಿಕ್ತು ಗಿಫ್ಟ್ ಆಗಿ. ಸೊ ಇದಿಷ್ಟು ನಿನ್ನೆ ನಡೆದಿರುವಂತಹ ಬೆಳವಣಿಗೆಗಳು. ಇನ್ನೊಂದು ಪಕ್ಕದಲ್ಲಿ ಒಂದು ಸೈಡ್ ಟ್ರ್ಯಾಕ್ ಸ್ಟೋರಿ ಓಡ್ತಾ ಇದೆಯಲ್ಲ, ಸುಜಾತಾ ಭಟ್ಟು, ಅನನ್ಯ ಭಟ್ ಅಂತ, ಅದರಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ಗಳಿದ್ದಾವೆ. ಅದನ್ನ ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ, ಇದರಲ್ಲಿ ಮಿಕ್ಸ್ ಮಾಡೋದು ಬೇಡ. ಇದಿಷ್ಟು ತಿಮರೋಡಿ ಮತ್ತು ಚಿನ್ನಯ್ಯನ ಬಂಧನದ ವಿಚಾರವಾಗಿ ನಿನ್ನೆ ನಡೆದಿರುವಂತಹ ಅಪ್ಡೇಟ್. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.